ಕೊಳ್ಳೇಗಾಲ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹಳೆ ಹಂಪಾಪುರ ಗ್ರಾಮದ ಬಳಿ ಇರತಕ್ಕಂತ ಸುವರ್ಣಾವತಿ ನದಿ, ಅದನ್ನು ಆಡುಭಾಷೆಯಲ್ಲಿ ಹೊನ್ನಹೊಳೆ ಅಂತ ಕೂಡ ಕರೀತಾರೆ. ಅದರ ದಡದಲ್ಲಿ ಮರಳಿನಲ್ಲಿ ಹೂತಿರ್ತಕ್ಕಂಥ ಒಂದು ಶವ ಪತ್ತೆ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಬೀಟ್ ಮೆಂಬರ್ ಒಬ್ಬರು ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಶವದ ಕೈ ಒಂದು ಕಾಣಿಸ್ತಾ ಇರುತ್ತೆ. ಅದು ಹೇಗೆ ಗೊತ್ತಾಗಿದೆ ಅಂತಂದರೆ, ನಮ್ಮ ಬೀಟ್ ಮೆಂಬರ್ ಅವರು ಅಲ್ಲಿ ಹಸು ಮೇಯಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾಯಿ ವಾಸನೆಗೆ ಮರಳನ್ನು ಕೆದಕಿದಾಗ ಅದು ಕೈ ಹೊರಗಡೆ ಬಂದಿರುತ್ತೆ. ಆನಂತರ ಪೊಲೀಸ್ನವರು ಪರಿಶೀಲನೆ ಮಾಡಿಬಿಟ್ಟು ಇಲ್ಲಿ ಶವ ಇದೆ ಅನ್ನುವಂಥದ್ದು ಗೊತ್ತಾದ ನಂತರ AC ರವರ ಮುಖಾಂತರ ಅವರಿಗೆ ಮನವಿಯನ್ನು ಸಲ್ಲಿಸಿ ಶವವನ್ನು ಹೊರತೆಗೆಯುವ ಪ್ರಕ್ರಿಯೆಯನ್ನು ಮಾಡಿದ್ವಿ. ಆಗ ಅದು ಒಂದು ಮಹಿಳೆಯ ಶವ ಆಗಿತ್ತು. ಮಹಿಳೆ ಸುಮಾರು ಒಂದು 30 ವರ್ಷ ವಯಸ್ಸಿನ ಮಹಿಳೆ ಅಂತ ಆಗ ನಾವು ಅಂದಾಜಿಸಿದ್ವಿ. ನಂತರ ಮರುದಿನ ಪೊಲೀಸ್ನವರು ಆ ಮಹಿಳೆ ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದಾಗ ಅವರು ಕೊಳ್ಳೇಗಾಲ ಮೋಳೆನಲ್ಲಿ ವಾಸವಾಗಿದ್ದಂತಹ ಸೋನಾಕ್ಷಿ 29 ವರ್ಷ ವಯಸ್ಸಿನ ಮಹಿಳೆ ಅಂತ ಗೊತ್ತಾಯಿತು. ಈಕೆ ಫೆಬ್ರವರಿ 25ನೇ ತಾರೀಕು ಮನೆಯಿಂದ ಕಾಣೆಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಆಕೆ ಗಂಡ ವಿಜಯಕುಮಾರ್ ದೂರನ್ನು ದಾಖಲಿಸಿದ್ರು. ನಂತರ ಪೊಲೀಸ್ನವರು ಜೂನ್ 12ನೇ ತಾರೀಕು ಆಕೆಯನ್ನು ಪತ್ತೆ ಹಚ್ಚಿ ಅವರ ತಾಯಿ ಹಾಗೂ ಗಂಡನ ಜೊತೆಗೆ ಕಳಿಸಿಕೊಟ್ಟಿರ್ತಾರೆ. ಅಲ್ಲಿಂದ ಠಾಣೆಯಿಂದ ಹೊರ ಹೋದಂತಹ ಸೋನಾಕ್ಷಿ ಅವರು ತಾಯಿ ಜೊತೆಗೆ ಹೋಗದೇನೆ ತಾನೇ ಸ್ವತಃ ಬಸ್ತಿಪುರದಲ್ಲಿ ಮಾಡಿರ್ತಕ್ಕಂಥ ಮನೆಯಲ್ಲಿ ವಾಸ ಇರ್ತಾರೆ. ಅಲ್ಲಿಂದ ಬಸ್ತಿಪುರದ ಮನೆಯಲ್ಲಿ ಅವರು 1 ವಾರದಿಂದ ಕಾಣಿಸ್ತಿಲ್ಲ, ಮನೆ ಬೀಗ ಹಾಕಿದೆ ಅನ್ನುವಂಥ ಮಾಹಿತಿ ಪೊಲೀಸ್ನವ್ರಿಗೆ ಗೊತ್ತಾದ ನಂತರ ಆಕೆನೇ ಇರಬಹುದು ಅಂತ ಹೇಳಿಬಿಟ್ಟು ಅವರ ತಾಯಿಯನ್ನು ಕರೆಸಿ ಶವದ ಮೈಮೇಲಿದ್ದಂಥ ಆಭರಣಗಳನ್ನು ತೋರಿಸಿದಾಗ ತಾಯಿ ಅದನ್ನು ಐಡೆಂಟಿಫೈ ಮಾಡಿ ಅದು ನಮ್ಮ ಮಗಳದ್ದೇ ಆಭರಣಗಳು ಅಂತ ಗುರುತಿಸ್ತಾರೆ. ನಂತರ ಸಿಮ್ಸ್ ಆಸ್ಪತ್ರೆಗೆ ತಾಯಿಯನ್ನು ಕರ್ಕೊಂಡೋಗಿ ಅಲ್ಲಿ ಶವವನ್ನು ತೋರಿಸಿದ ನಂತರ ಅವರು ಅದು ತಮ್ಮ ಮಗಳ ಶವ ಅಂತ ಗುರುತಿಸಿದ ನಂತರ ಪುನಃ ಈ ಪ್ರಕರಣವನ್ನು ಮುಂಚೆ ನಾವು ಅದು ಅನುಮಾನಾಸ್ಪದ ಸಾವು ಅನ್ನುವಂಥ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ವಿ. ನಂತರ ತಾಯಿಯಿಂದ ದೂರನ್ನು ದಾಖಲಿಸ್ಬಿಟ್ಟು ಈಗ ಕೊಲೆ ಮತ್ತು ಸಾಕ್ಷ್ಯನಾಶ ಪ್ರಕರಣವನ್ನು ಕೊಳ್ಳೇಗಾಲ ಪಟ್ಟಣ ಠಾಣೆಯಲ್ಲಿ ದಾಖಲಿಸ್ಕೊಂಡಿದ್ದೀವಿ. ಈಗಾಗಲೇ ಕೊಲೆಯನ್ನು ಮಾಡಿರ್ತಕ್ಕಂಥ ಸೋನಾಕ್ಷಿಯ ಪ್ರಿಯಕರ ಮಾದೇಶ ಅವನು ಕೂಡ ಅಂದರೆ ಕೊಳ್ಳೇಗಾಲ ಮೋಳೆ ಗ್ರಾಮದವನು. ಈತನಿಗೂ ಕೂಡ ಈಗ 38 ವರ್ಷ ವಯಸ್ಸು. ಅವನನ್ನು ಬಂಧಿಸಲಾಗಿದೆ. ಈಗ ಮುಂದಿನ ತನಿಖೆ ಪ್ರಕ್ರಿಯೆ ನಡೀತಾ ಇದೆ. ಆ ಸ್ಥಳ ನೋಡಿದ್ರೆ ಸಾಕಷ್ಟು ವಾಮಾಚಾರ ಮಾಡುವಂಥ ಸ್ಥಳ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಆ ಒಂದು ಸ್ಥಳಕ್ಕೆ ಪರ್ಟಿಕ್ಯುಲರ್ ಹೋಗ್ತಾರೆ ಅಂತ ಹೇಳಿದ್ರೆ ಮೋಟಿವ್ ಏನು ಮೇಡಮ್? ಆತನೇ ಕರ್ಕೊಂಡು ಹೋಗಿದ್ದ ಅಥವಾ ಹೇಗೆ ಆ ಸ್ಥಳಕ್ಕೆ ಹೇಗೆ ಹೋದ್ರು? ಆ ಸ್ಥಳ ಅದು ನದಿ ತೀರ ಆಗಿರೋದ್ರಿಂದ ಹಳ್ಳಿ ಜನ ಅಥವಾ ಸಾರ್ವಜನಿಕರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಜಾರಿನಲ್ಲಿದೆ. ಆದರೆ ಈ ಪ್ರಕರಣಕ್ಕೆ ಮತ್ತು ಅಲ್ಲಿ ನಡೆದಂಥ ಪೂಜೆಗಳಿಗೆ ಯಾವುದೂ ಸಂಬಂಧ ಇಲ್ಲ. ಈ ಕೊಲೆಗೆ ಕಾರಣ ಏನಂತಂದರೆ, ಈಗ ಇಲ್ಲಿನ ಸದ್ಯದ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು, ವ್ಯಕ್ತಿ ಅಂದರೆ ಸೋನಾಕ್ಷಿ ಕಾಣೆಯಾಗಿ ಆಕೆ ನರಸೀಪುರ ಆ ಕಡೆ ವಾಸ ಇರ್ತಾರೆ. CDRಲ್ಲಿ ಮಾದೇಶನ ಜೊತೆ ಹೆಚ್ಚು ಸಂಪರ್ಕದಲ್ಲಿ ಇರ್ತಾಳೆ ಅಂತ ಗೊತ್ತಾಗಿ ಪೊಲೀಸ್ನವರು ಮಾದೇಶನನ್ನು ವಿಚಾರಣೆ ಮಾಡಿದಾಗ ಮಾದೇಶ ಆಕೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತಾನೆ. ಈ ವಿಚಾರ ಸೋನಾಕ್ಷಿಗೆ ಗೊತ್ತಾಗಿ, ನೀನು ನನ್ನನ್ನು ಹುಡುಕಿಕೊಡೋದಕ್ಕೆ ನೀನೇ ಕಾರಣ ಆಗಿದೆಯಾ, ಆಕೆಗೆ ತಾಯಿ ಮತ್ತು ಗಂಡನ ಜೊತೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ನಮ್ಮ ತಾಯಿ ಮತ್ತು ಗಂಡನಿಗೆ ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು ನಿನ್ನಿಂದ ಗೊತ್ತಾಯಿತು ಅನ್ನೋ ವಿಚಾರಕ್ಕೆ ಅವರಿಬ್ಬರ ನಡುವೆ ಜಗಳ ಆಯಿತು ಅಂತ ಹೇಳಿದ್ದಾನೆ. ಆ ಜಗಳದ ಸಂದರ್ಭದಲ್ಲಿ ನಾನು ಹೊಡೆದಾಗ ಆಕೆ ತಲೆ ಗೋಡೆಗೆ ಅಪ್ಪಚ್ಚಿ ಆಯಿತು. ಆಗ ಅವರು ಕುಸಿದು ಬಿದ್ದರು, ಸತ್ತು ಹೋಗಿರ್ತಾರೆ ಅಂತ ಹಿನ್ನೆಲೆಯಲ್ಲಿ ನಾನು ತಗೊಂಡೋಗಿ ಅಲ್ಲಿ ಮರಳಿನಲ್ಲಿ ಹೂತು ಹಾಕಿದ್ದೀನಿ ಎನ್ನುವಂಥ ಮಾಹಿತಿಯನ್ನು ಆರೋಪಿತ ಹೇಳಿದ್ದಾನೆ. ಬಸ್ತಿಪುರದ ಅವರ ಮನೆಯಲ್ಲಿ ಬಾಡಿನ ಅಲ್ಲಿಗೆ ಸಾಗಿಸಿ, ಆ ಜಾಗದ ಪರಿಚಯ ಆರೋಪಿತನಿಗಿತ್ತು. ಹಾಗಾಗಿ ಅಲ್ಲಿಗೆ ಅದನ್ನು ಸಾಗಿಸಿ ಅಲ್ಲಿ ನಾನು ಮಣ್ಣಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿ.
ಬೈಕಲ್ಲಿ ತಗೊಂಡೋಗಿದ್ದೀನಿ ಅಂತ ಹೇಳಿದ್ದಾನೆ. ಸದ್ಯಕ್ಕೆ ಒಬ್ಬನೇ ತಗೊಂಡೋಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಅದನ್ನು ತನಿಖೆಯಲ್ಲಿ ವೆರಿಫೈ ಮಾಡ್ತೇವೆ. ಅದನ್ನು ಹೇಗೆ ನಾನೊಬ್ಬನೇ ಸಾಗಿಸಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಅಂದರೆ ಈ ಮೋಡಸ್ ಹೇಗೆ ಮಾಡಿದ್ದಾನೆ ಅಂತ ಈಗ ಮುಂದೆ ತನಿಖೆಯಿಂದ ಗೊತ್ತಾಗುತ್ತೆ.